ಒಂದು ದಿನ ಶ್ರೀಕೃಷ್ಣನು ಕರ್ಣನನ್ನು ಪರೀಕ್ಷಿಸಲು ಬಂದನು. ಆಗ ಕರ್ಣನು ಸ್ನಾನಕ್ಕೆ ಸಿದ್ಧವಾಗುತ್ತಿದ್ದ. ಈ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅವನ ಬಳಿ ಬಂದು ಒಂದು ಬಂಗಾರದ ಪಾತ್ರೆಯನ್ನು ಕೇಳಿದನು. ಆಗ ಕರ್ಣನ ಬಲ ಕೈಗೆ ಎಣ್ಣೆ ಇದ್ದರಿಂದ ಅವನು ಎಡ ಕೈಯಿಂದ ಬಂಗಾರದ ಪಾತ್ರೆಯನ್ನು ದಾನವಾಗಿ ಕೊಟ್ಟನು. ಶ್ರೀಕೃಷ್ಣನು ಕೇಳಿದನು, ನೀನು ಯಾಕೆ ಎಡ ಕೈಯಿಂದ ದಾನ ಮಾಡಿದ್ದಿ? ಅದು ಶಿಷ್ಟಾಚಾರದ ವಿರುದ್ಧ ಅಲ್ಲವೇ? ಆಗ ಕರ್ಣನು ಉತ್ತರಿಸಿದನು, ಲಕ್ಷ್ಮೀದೇವಿ ಚಂಚಲಳು, ಯಮಧರ್ಮರಾಜನು ನಿರ್ದಯನು. ನಾನು ಕೈ ತೊಳೆಯಲು ಹೋಗಿ ಬರುವಷ್ಟರಲ್ಲಿ ಜೀವವಿದ್ದಿರೋ ಇಲ್ಲವೋ ಗೊತ್ತಿಲ್ಲ. ಅದಕ್ಕಾಗಿ ಸಂಕಲ್ಪವು ಬದಲಾಗುವ ಮೊದಲೇ ದಾನವನ್ನು ಮಾಡಿದೆ. ಈ ಮಾತುಗಳು ಕೇಳಿ ಶ್ರೀಕೃಷ್ಣನ ಕಣ್ಣಿಗೆ ಕಣ್ಣೀರು ಬಂತು. ಅವರು ಆಶೀರ್ವದಿಸಿದರು, ಯಾವ ಜನ್ಮವಿದ್ದರೂ ನೀನು ಸದಾ ದಾನಿಯೇ ಆಗಿ